ಈಗ ನೋಡ್ರಿ ಒಂದು ಕರ್ಗಂಟನ ಮುರಿದು ತೋರಿಸ್ತೇನೆ ನೋಡ್ರಿ ನಿಮಗೆ. ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯದ ನೋಡ್ರಿ, ಫುಲ್ ಪೇಡೆ ಆದಂಗೆ ಆಗ್ಯದ ನೋಡ್ರಿ. ನಮಸ್ಕಾರ ವೀಕ್ಷಕರೇ, ನಾನು ಶ್ರೀ ದಾನಮ್ಮ ದೇವಿಯ ಭಕ್ತಿ. ತಾಯಿ ವರದಾನೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡ್ರಿ. ಇವತ್ತು ನಾನು ಪಂಚಮಿ ಹಬ್ಬದ ಸ್ಪೆಷಲ್ ಹಾಗೂ ಲಕ್ಷ್ಮೀ ಪೂಜೆಗೆ ನೈವೇದ್ಯಕ್ಕೆ ಅಂತ ಕರ್ದಂಟನ್ನು ಮಾಡಿದ್ದೇನೆ ನೋಡ್ರಿ. ನೀವು ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಈ ಕರ್ದಂಟನ್ನು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ನೋಡ್ರಿ, ಇವತ್ತು ನಾನು ಲಕ್ಷ್ಮೀ ಪೂಜೆ ನೈವೇದ್ಯಕ್ಕೆ ಅಂತ ಕರ್ದಂಟನ್ನು ಮಾಡ್ತಾ ಇದ್ದೀನಿ ನೋಡ್ರಿ. ಈ ಕರ್ದಂಟನ್ನು ಮಾಡೋಕ್ಕೆ ನಾನು ಪುಟಾಣಿನ ತೊಗೊಂಡಿನಿ, ಸಕ್ಕರೆ ತೊಗೊಂಡಿನಿ ನೋಡ್ರಿ, ಕೊಬ್ಬರಿ ತುರಿ, ಕಸಕಸಿ, ಬಾದಾಮಿ, ಗೋಡಂಬಿ, ಸ್ವಲ್ಪ ಏಲಕ್ಕಿ ಪುಡಿ ತೊಗೊಂಡಿನಿ ನೋಡ್ರಿ. ಬಾಯಲ್ಲಿಟ್ಟರೆ ಕರಗುವಂಥ ಮೃದುವಾದ ಕರ್ದಂಟನ್ನು ಮಾಡ್ತಾಯಿದ್ದೀನಿ ನೋಡ್ರಿ. ನೀವು ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬ್ರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಈಗ ಕರ್ದಂಟನ್ನು ಮಾಡ್ತೀನಿ ನೋಡ್ರಿ. ಮೊದಲಿಗೆ ಈ ಪುಟಾಣಿನ ನಾನು ಮಿಕ್ಸರ್ಗೆ ಹಾಕಿ ಚಾಣಿಸ್ಕೊಂಡು ತೊಗೊಂಡು ಬರ್ತೀನಿ ನೋಡ್ರಿ. ಇದನ್ನು ಮಿಕ್ಸರ್ಗೆ ಹಾಕಿ ಚಾಣಿಸ್ಕೋಬೇಕ್ರಿ. ಈಗ ನಾನು ಮಿಕ್ಸರ್ಗೆ ಹಾಕೊಂಡ್ಬರ್ತಾರೆ ಇದು. ಈ ಕರ್ದಂಟ ಒಣಕ್ಕೆ ನೋಡ್ರಿ, ಈ ಪುಟಾಣಿನ ಎಷ್ಟು ತೊಗೊಂಡಿರ್ತೀವಲ್ರಿ ಅಷ್ಟೇ ಸಕ್ಕರೆನ ತೊಗೋಬೇಕ್ರಿ. ಒಂದು ಸ್ವಲ್ಪ ನಾ ಕಮ್ಮಿನೇ ತೊಗೊಂಡು ನೋಡ್ರಿ, ಭಾಳ ಸರಿ ಅಂದರೆ ಸ್ವೀಟ್ ಆಗ್ತದ್ರಿ. ಒಂದು ಸ್ವಲ್ಪ ಕಮ್ಮಿ ತೊಗೊಂಡು ನೋಡ್ರಿ. ನೀವು ಸ್ವೀಟ್ ತಿನ್ನೋರಿದ್ರೆ ಸಮನೇ ತೊಗೋಬೇಕು ನೋಡ್ರಿ. ಪುಟಾಣಿ ಎಷ್ಟು ತೊಗೋತೀವಿ ಅಷ್ಟು ಸಕ್ಕರೆ ತೊಗೋಬೇಕ್ರಿ. ಈಗ ಇದನ್ನು ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ರೀ. ಈಗ ನೋಡ್ರಿ, ಇದು ಮಿಕ್ಸರ್ಗೆ ಹಾಕ್ಕೊಂಡು ಚಾಣಿಸ್ಕೊಂಡು ತೊಗೊಂಡು ಬಂದೀನಿ ನೋಡ್ರಿ. ಫುಲ್ ಸಣ್ಣ ಆಗ್ಬೇಕ್ರಿ ಇದು. ಒಂದು ಸ್ವಲ್ಪ ಮತ್ತು ದಮ್ ಇಟ್ಟಂದ್ರೆ ಕರ್ದಂಟು ಚೆಂದ ಆಗಲ್ಲ ರೀ. ಫುಲ್ ನೈಸಾಗಿ ಪುಡಿ ಮಾಡ್ಕೊಂಬರ್ಬೇಕು ನೋಡ್ರಿ. ಈಗ ನೋಡ್ರಿ, ಮೊದಲು ನಾವು ಈ ತಾಟಿಗೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಎಲ್ಲ ಕಡೆ ಸೌರಿ ತೆಗೆದಿಡ್ತೀನಿ ನೋಡ್ರಿ. ಯಾಕಂದ್ರೆ ನಾವು ಕರ್ದಂಟು ಮಾಡಿ ಕೂಡಲೇ ಪಟ್ನೆ ಹಾಕ್ಬೇಕಾಗ್ತದ್ರಿ. ಅದಕ್ಕೆ ಈಗ ಈ ತುಪ್ಪನ ಹಾಕೀನಿ, ಇದನ್ನು ಎಲ್ಲ ಕಡೆ ಸೌರ್ತೀನಿ ನೋಡ್ರಿ. ಈಗ ನೋಡ್ರಿ, ಇದನ್ನು ಎಲ್ಲ ಕಡೆನ ಸೌರಿದೇನೆ ರೀ. ಈಗ ಇದನ್ನು ಸೈಡಿಗೆ ಎತ್ತಿಡ್ತಾರೆ. ಈಗ ನೋಡ್ರಿ, ಇದೊಂದು ಬೋಣಿಗೆ ನಾನು ಈ ಸಕ್ಕರೆನ ಹಾಕ್ತೀನಿ ನೋಡ್ರಿ. ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಟಿಡ್ರಿ. ಈ ಸಕ್ಕರೆ ತೊಯ್ಯಷ್ಟು ಮಾತ್ರ ನೀರು ಹಾಕ್ಬೇಕು ನೋಡ್ರಿ. ನೋಡ್ರಿ, ಬರೋಬ್ಬರಿ ಆಗಿದ್ರೆ ಈಗ ಇದನ್ನು ಸಣ್ಣ ಉರಿ ಇಟ್ಟು ತಿರುಗಾಡ್ತೀನಿ ನೋಡ್ರಿ. ಈಗ ಇದನ್ನು ಇದೇ ಥರ ತಿರುಗಾಡ್ಬೇಕು ನೋಡ್ರಿ. ಸಕ್ಕರೆ ಕರ್ಗೋತನ ಹೀಗೆ ಚೆನ್ನಾಗಿ ಸಾವಕಾಸು ತಿರುಗಾಡ್ಬೇಕು ನೋಡ್ರಿ. ಮತ್ತು ನಾವು ಲಘು ಸಕ್ಕರೆ ಕರಗಲಿ ಅಂತ ಹೇಳಿ ಗ್ಯಾಸ್ ಜೋರು ಇಟ್ಟೆವು ಅಂದ್ರೆ ಅದು ಜಲ್ದಿ ಕುದಿ ಹತ್ತಿ ಬಿಡ್ತದೆ ರೀ. ಆಮೇಲೆ ಕರ್ದಂಟ ಸರಿ ಆಗಲ್ಲ ನೋಡ್ರಿ. ಅಷ್ಟು ಜೋರು ಹೊಡೆದು ಅಷ್ಟು ಕಮ್ಮಿ ನೋಡೋದು, ಮಧ್ಯಾಹ್ನ ಇಟ್ಟು ಮಾಡ್ಕೋಬೇಕು ನೋಡ್ರಿ. ಈಗ ಇದಕ್ಕೆ ಕರಗಲ್ರಿ ಸಕ್ಕರೆ ನೋಡ್ರಿ. ಈಗ ಇದು ಕುದಿ ಬತ್ತು ನೋಡ್ರಿ. ಈಗ ನಾವು ಪಾಕನ ಚೆಕ್ ಮಾಡ್ಕೊಳ್ಳೋಣ ನೋಡ್ರಿ. ಈ ಥರ ಕುದಿಯಕತ್ತಂದ್ರೆ ಈ ಪಾಕನ ಚೆಕ್ ಮಾಡ್ಕೊಳ್ಳೋದ್ರಿ. ಇನ್ನೂ ಬಂದಿಲ್ಲ ರೀ ಪಾಕ, ಇನ್ನೂ ಸ್ವಲ್ಪ ತಿರುಗಾಡ್ತೀನಿ ನೋಡಿ. ಈಗ ಮತ್ತೆ ಚೆಕ್ ಮಾಡ್ತೀನಿ ನೋಡ್ರಿ. ಇನ್ನೂ ಅಷ್ಟು ಬಂದಿಲ್ಲ ರೀ, ಸ್ವಲ್ಪ ಪೂರ್ತಿ ಎಳೆ ಥರ ಬರ್ಬೇಕ್ರಿ.
ನೋಡಿರಿ ಎಳಿ ಟೈಪ್ ಬರತ್ತದ ನೋಡಿರಿ, ಈ ಟೈಪ್ ಬರ್ಬೇಕು ನೋಡಿರಿ, ಹಿಂಗೆ ಎಳಿ ಎಳಿ. ಈಗ ಪಾಕ ಬಂದದ್ರಿ, ಇದು ಗ್ಯಾಸ್ ಆಫ್ ಮಾಡ್ತೀನಿ ನೋಡಿರಿ. ಈಗ ಗ್ಯಾಸ್ ಬಂದ್ ಮಾಡೀನಿ ರೀ. ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ತೀನಿ ನೋಡಿರಿ. ಸ್ವಲ್ಪ ಮಿಕ್ಸ್ ಮಾಡ್ಕೊತಾರೆ. ಇದಕ್ಕೆ ಒಂದೇ ಸ್ಪೂನ್ ತುಪ್ಪನ ಹಾಕ್ತೀನಿ ನೋಡಿರಿ. 1 ಸ್ಪೂನ್ ತುಪ್ಪ ಹಾಕೋದ್ರಿಂದ ಕರ್ದಂಟು ಭಾರಿ ಸಾಫ್ಟ್ ಬರ್ತದೆ ರೀ. ಒಂದೇ ಸ್ಪೂನ್ ಹಾಕಿ ನೋಡಿರಿ, ಟೇಸ್ಟಿನೂ ಭಾರಿ ಆಗ್ತದೆ ರೀ. ಈಗ ಇದನ್ನು ಕೆಳಗೆ ನಿಂತ್ಕೊಂಡು ಈ ಹಿಟ್ಟನ್ನು ಹಾಕ್ತೀನಿ ನೋಡಿರಿ. ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋದ್ರಿ. ಹಾಕ್ತೀನಿ ನೋಡಿರಿ ಹಿಟ್ಟು. ಈಗ ಸೊಕಾಸ್ ಇದೇ ಥರ ಕಲಸ್ಕೊಬೇಕು ನೋಡ್ರಿ. ಇನ್ನೆಲ್ಲ ಚೆಂದಾಗೆ ಕಲಸ್ಕೊಳ್ಳೋದ್ರಿ. ಈಗ ಇನ್ನೂ ಸ್ವಲ್ಪ ಹಾಕ್ತೀನಿ ರೀ ಹಿಟ್ಟು. ಗರ 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 ತಿರುಗಬೇಕು ನೋಡ್ರಿ ಅದನ್ನು. ಈಗ ನೋಡ್ರಿ ಈ ಥರ ಇದೆ ಅಂದರೆ ಇನ್ನೂ ಸ್ವಲ್ಪ ಅಳಸೋದ್ರಿ ಇದು. ಇದಕ್ಕೆ ಇನ್ನೊಂದು ಜರ ಹಾಕ್ತೇವೆ ನೋಡ್ರಿ ಹಿಟ್ಟು. ಮತ್ತೆ ಮಿಕ್ಸ್ ಮಾಡ್ತಾರೆ. ಈಗ ನೋಡ್ರಿ ಇದು ಕರೆಕ್ಟ್ ಕರ್ದಂಟಿನ ಹದ ಬಂದದ್ರಿ. ಈಗ ತಾಟಿಗೆ ಹಾಕ್ತೀನಿ ನೋಡ್ರಿ ಇದನ್ನು. ಈಗ ಹಾಕ್ತೇವೆ ನೋಡ್ರಿ. ಈ ಥರ ಹಾಕಿದ ಕೂಡಲೇ ಹಾಗೆ ತಾಟನ್ನು ಬಡಿಬೇಕ್ರಿ. ಈಗ ಎಲ್ಲನೂ ಸೌರಿ ಹಾಕಿ ಆಮೇಲೆ ತೋರಿಸ್ತಾರೆ. ಈಗ ನೋಡ್ರಿ ಎಲ್ಲನೂ ಹಾಕಿದ್ದೀನಿ ರೀ. ಇದಕ್ಕೆ ಈ ಕಸ್ಕಸಿನ ಉದುರಿಸ್ತೀನಿ ನೋಡಿರಿ. ಕಸ್ಕಸಿನ ನಾನು ಒಂದು ಸ್ವಲ್ಪ ಹುರಿದು ತೊಗೊಂಬಂದಿನಿ ನೋಡಿರಿ. ಸ್ವಲ್ಪ ಬಿಸಿ ಮಾಡ್ಬೇಕ್ರಿ ಅದನ್ನು. ಇದನ್ನು ಹಾಕ್ತೀನಿ ನೋಡಿರಿ. ಈಗ ಕೊಬ್ಬರಿ ತುರಿನ ಹಾಕ್ತೀನಿ ನೋಡಿರಿ. ಈ ಥರ ಸೊಕ್ಕ ಎಲ್ಲ ಕಡೆ ಹಾಕ್ಬೇಕ್ರಿ. ಕರ್ದಂಟು ಮಸ್ತಾಗಿ ಬರ್ತದೆ ನೋಡಿರಿ. ಈಗ ಕೊಬ್ಬರಿ ತುರಿ ಹಾಕಿನ್ರಿ. ಈಗ ಇವು ಡ್ರೈ ಫ್ರೂಟ್ಸನ್ನ ಅಲ್ಲಲ್ಲಿಗೆ ಚುಚ್ಚಬೇಕ್ರಿ. ನೋಡಿರಿ ಈಗ ಕೊಬ್ಬರಿ ತುರಿ ಹಾಕಿ ಇವು ಡ್ರೈ ಫ್ರೂಟ್ಸನ್ನ ಒಂದೊಂದು ಈ ಥರ ಚುಚ್ತೀನಿ ನೋಡಿರಿ. ಅಂದ್ರೆ ಹಚ್ಬೇಕ್ರಿ. ಈ ಥರ ಎಲ್ಲನೂ ಹಚ್ತೀನಿ ನೋಡಿರಿ. ಈಗ ನೋಡಿರಿ ಎಲ್ಲನೂ ದ್ರಾಕ್ಷಿ ಇದು ಮನುಕಿ ಸಾರಿ ಬಾದಾಮಿ ಗೋಡಂಬಿನ ಎಲ್ಲ ಕಡೆ ಹಚ್ಚಿ ನೋಡಿರಿ. ಈಗ ಇದು ಸ್ವಲ್ಪ ಹೊತ್ತು ತಣ್ಣಗಾಲ್ರಿ. ತಣ್ಣಗಾದ್ಮೇಲೆ ಕೊರಿತೇನೆ ರೀ. ಈಗ ನಾ ಬಿಸಿ ಭಾಳ ಅದ್ರಿ, ಸ್ವಲ್ಪ ತಣ್ಣಗಾಲ್ರಿ ಇದು. ನೋಡಿರಿ ಈಗ ಇದು ಗಟ್ಟಿ ಆಗ್ಯದ್ರಿ. ಈ ಸದ್ದ ನಾನು ಕಟ್ ಮಾಡ್ತೀನಿ ನೋಡಿರಿ. ನಿಮಗೆ ಯಾವ ಥರ ಆಕಾರ ಬೇಕೋ ಆ ಥರ ನೋಡಿ ಕಟ್ ಮಾಡ್ಕೊರಿ. ನಾನು ಚೌಕದಲ್ಲಿ ಕಟ್ ಮಾಡಾಕತ್ತೀನಿ ನೋಡಿರಿ. ಈಗ ಎಲ್ಲನೂ ಕಟ್ ಮಾಡಿ ನೋಡಿರಿ, ತೆಗಿತೀನಿ ನೋಡಿರಿ. ಈಗ ನೋಡಿರಿ ಎಷ್ಟು ಮಸ್ತ್ ಬಂದದ. ನೋಡಿರಿ ಫುಲ್ ಸಾಫ್ಟ್ ಪೇಡೆ ಆದಂಗೆ ಆಗ್ಯಾವ ನೋಡಿರಿ ಕರ್ದಂಟು. ನೋಡಿರಿ
ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾವೆ ನೋಡ್ರಿ, ಆ ಥರ ಆಗಿದಾವೆ ರೀ ಕರ್ದಂಟಿಗೆ. ಎಲ್ಲನೂ ತೆಗಿತೀನಿ ರೀ. ನೋಡಿರಿ ತೆಗಿತಾ ಇದ್ದೀನಿ ನೋಡ್ರಿ. ಈಗ ನೋಡಿರಿ ಎಷ್ಟು ಮಸ್ತ್ ಬಂದವು ನೋಡಿರಿ. ಫುಲ್ ಸಾಫ್ಟ್ ಪೇಡೆ ಥರ ಮಸ್ತ್ ಆಗ್ಯಾವ ನೋಡ್ರಿ. ನೋಡ್ರಿ ಎಲ್ಲ ಕರ್ದಂಟನ್ನು ತೆಗಿಯಾಕತ್ತೀನಿ ನೋಡ್ರಿ. ಈಗ ಎಲ್ಲವನ್ನು ತೆಗಿತೀನಿ ನೋಡ್ರಿ. ನೋಡ್ರಿ ಎಲ್ಲವನ್ನು ತೆಗ್ದೀನಿ ರೀ. ಈಗ ಬೇರೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡ್ರಿ. ಸದ ನೋಡ್ರಿ ಈ ಪ್ಲೇಟಿಗೆ ಸರ್ವ್ ಮಾಡಿದ್ದೇನೆ ರೀ ನಾನು. ಈ ಕರ್ದಂಟು ವಿಡಿಯೋನ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಹೀಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತಾ ಇರ್ರಿ. ನೀವು ಹಬ್ಬಕ್ಕೆ ಈ ಥರ ಕರ್ದಂಟನ್ನು ಮಾಡಿ ಹಬ್ಬನ ಆಚರಿಸಿ. ನಿಮ್ಮೆಲ್ಲರಿಗೂ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ನೋಡ್ರಿ ಒಂದು ಕರ್ದಂಟನ್ನು ಮುರಿದು ತೋರಿಸ್ತೇನೆ ನೋಡ್ರಿ ನಿಮಗೆ. ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯದ ನೋಡ್ರಿ. ಫುಲ್ ಪೇಡೆ ಆದಂಗೆ ಆಗ್ಯದ ನೋಡ್ರಿ. ನಮಸ್ಕಾರ ಎಲ್ಲರಿಗೂ.